ನಮಸ್ಕಾರ ಸ್ನೇಹಿತರೆ. ಆರ್ಆರ್ ವಿರುದ್ಧ ಸೋತ್ ಮೇಲೆ ರಾಜಸ್ಥಾನದ ಬ್ಯಾಟ್ಸ್ಮನ್ಗಳನ್ನು ಶ್ರೇಯಸ್ ಅಯ್ಯರ್ ಹೊಗಳಿದ್ದಾರೆ. ಐಪಿಎಲ್ ಶುರುವಾಗಿ 1 ತಿಂಗಳು ಕಳೆದ ಮೇಲೆ PBKS ಮೊದಲ ಸೋಲನ್ನು ಕಂಡಿದೆ. ಅತ್ಯುತ್ತಮ ಬ್ಯಾಟಿಂಗ್ ಮಾಡಿದ್ರು. ಪಂಜಾಬ್ನ ಬೌಲಿಂಗ್ನಲ್ಲಿ ವೀಕ್ನೆಸ್ ಇರುವುದು ಈ ಮೊದಲೇ ಗೊತ್ತಿತ್ತು. ಡೆಲ್ಲಿ ವಿರುದ್ಧ ಪಂಜಾಬ್ ಬೌಲರ್ಗಳು 264 ರನ್ ಬಿಟ್ಟುಕೊಟ್ಟಿದ್ರು. ವಿಶ್ವಕಪ್ ಗೆದ್ದ ತಂಡದಲ್ಲಿದ್ದ ಸ್ಟಾರ್ ಬೌಲರ್ ಅರ್ಶ್ದೀಪ್ ಸಿಂಗ್ ಕೂಡ ಅತ್ಯಂತ ದುಬಾರಿ ಎನಿಸಿಕೊಂಡಿದ್ದಾರೆ. ಪಂಜಾಬ್ ಸೋಲಿಗೆ ಕಾರಣಗಳು ಮತ್ತು ಆರ್ಆರ್ನ ಬ್ಯಾಟ್ಸ್ಮನ್ಗಳ ಅಬ್ಬರದ ಬ್ಯಾಟಿಂಗ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ನಮಗೆ ಸೋಲೆ ಇಲ್ಲ, ನಾವು ನಡೆದಿದ್ದೇ ದಾರಿ ಅಂತ ಈ ಸೀಸನ್ನಲ್ಲಿ ಗೆಲುವಿನ ಓಟ ಮುಂದುವರಿಸಿದ್ದ ಪಂಜಾಬ್ ಕಿಂಗ್ಸ್ ಆರ್ಆರ್ ವಿರುದ್ಧ ಮಂಡಿ ಊರಿದೆ. IPL 2026ರಲ್ಲಿ ಸತತ 6 ಪಂದ್ಯಗಳಲ್ಲಿ ಗೆಲುವು ಸಾಧಿಸಿ ಸೋಲೇ ಇಲ್ಲ ಅಂತ ಬಿಲ್ಡಪ್ ಕೊಡ್ತಿದ್ದ ಪಂಜಾಬ್ ಕಿಂಗ್ಸ್ಗೆ ರಾಜಸ್ಥಾನ್ ರಾಯಲ್ಸ್ ಮೊದಲ ಸೋಲಿನ ರುಚಿಯನ್ನು ತೋರಿಸಿದೆ. ಚಂಡೀಗಢದಲ್ಲಿ ನಡೆದ ಹೈ ಸ್ಕೋರಿಂಗ್ ಪಂದ್ಯದಲ್ಲಿ ಪಂಜಾಬ್ ನೀಡಿದ 223 ರನ್ಗಳನ್ನು ರಾಜಸ್ಥಾನ್ ರಾಯಲ್ಸ್ ಮುಟ್ಟಿ ಪಂಜಾಬ್ಗೆ ಮೊದಲ ಸೋಲಿನ ಪಂಚನ್ನು ಕೊಟ್ಟಿದೆ. ವೈಭವ್ ಸೂರ್ಯವಂಶಿ ಮತ್ತು ಯಶಸ್ವಿ ಜೈಸ್ವಾಲ್ ಸ್ಫೋಟಕ ಆರಂಭ ನೀಡಿದರೆ ಅಂತಿಮ ಹಂತದಲ್ಲಿ ಡೊನೊವನ್ ಫೆರೇರಾ ಮತ್ತು ಶುಭಮ್ ದುಬೆ ಅಬ್ಬರದ ಆಟವಾಡಿ 6 ವಿಕೆಟ್ಗಳ ಜಯವನ್ನು ಆರ್ಆರ್ಗೆ ತಂದುಕೊಟ್ರು. ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡ 4 ವಿಕೆಟ್ ನಷ್ಟಕ್ಕೆ 222 ರನ್ ಗಳಿಸಿ ಆರ್ಆರ್ಗೆ ಬಿಗ್ ಟಾರ್ಗೆಟ್ ಅನ್ನು ನೀಡಿತ್ತು. ಈ ಟಾರ್ಗೆಟ್ ನೋಡಿದವರು ಈ ಪಂದ್ಯ ಕೂಡ ಪಂಜಾಬ್ ಗೆಲ್ಲುತ್ತೆ ಅನ್ನೋ ಲೆಕ್ಕಾಚಾರ ಹಾಕಿದ್ರು. ಆ ಲೆಕ್ಕಾಚಾರವನ್ನು ರಾಜಸ್ಥಾನ್ ರಾಯಲ್ಸ್ ಉಲ್ಟಾ ಪಲ್ಟಾ ಮಾಡ್ತು. ನಮ್ಮ ಯಂಗ್ ಗನ್ ವೈಭವ್ ಸೂರ್ಯವಂಶಿ 16 ಎಸೆತದಲ್ಲಿ 43 ರನ್ ಗಳಿಸಿ ಉತ್ತಮ ಆರಂಭವನ್ನು ಒದಗಿಸಿಕೊಟ್ರು. ಇನ್ನು ಯಶಸ್ವಿ ಜೈಸ್ವಾಲ್ ಕೂಡ 27 ಎಸೆತದಲ್ಲಿ 51 ರನ್ ಕಲೆ ಹಾಕಿ ಪಂಜಾಬ್ಗೆ ಭಯವನ್ನು ಹುಟ್ಟಿಸಿದ್ರು. ಜಸ್ಟ್ 3 ಓವರ್ಗಳಲ್ಲಿ ರಾಜಸ್ಥಾನ್ ಮೊತ್ತ 50 ದಾಟಿತ್ತು. ವೈಭವ್ ಅದಾಗಲೇ 5 ಸಿಕ್ಸರ್ ಸಿಡಿಸಿ ದೊಡ್ಡ ಇನ್ನಿಂಗ್ಸ್ ಆಡುವ ಸೂಚನೆಯನ್ನು ನೀಡಿದ್ರು. ಆದರೆ ವೈಭವ್ಗೆ ಫುಲ್ ಟಾಸ್ ಚೆಂಡೆಸೆದು ದಿಕ್ಕು ತಪ್ಪಿಸಿದ ಅರ್ಶ್ದೀಪ್ ಸಿಂಗ್ ಅವರು ಶ್ರೇಯಸ್ ಅಯ್ಯರ್ ಅವರಿಗೆ ಕ್ಯಾಚ್ ಕೊಡಿಸುವಲ್ಲಿ ಯಶಸ್ವಿಯಾದರು. ಪಂದ್ಯದಲ್ಲಿ ಹತೋಟಿ ಸಾಧಿಸುವಲ್ಲಿ ಒಂದು ಹಂತಕ್ಕೆ ಪಂಜಾಬ್ ಯಶಸ್ವಿಯಾದರೂ ಅಂತಿಮ ಹಂತದಲ್ಲಿ ಫೆರೇರಾ 26 ಎಸೆತದಲ್ಲಿ ಅಜಯ 52 ರನ್ ಮತ್ತು ಶುಭಮ್ ದುಬೆ 12 ಎಸೆತದಲ್ಲಿ ಅಜಯ 31 ರನ್ ಅಬ್ಬರದ ಆಟವಾಡಿ ತಂಡವನ್ನು ಗೆಲುವಿನ ದಡವನ್ನು ಸೇರಿಸಿದರು. ಪಂಜಾಬ್ ಬೌಲರ್ಗಳು ಮಾಡಿದ ಎಲ್ಲ ಪ್ರಯತ್ನಗಳು ಇಲ್ಲಿ ವ್ಯರ್ಥವಾದವು. ಪಂಜಾಬ್ ಸೋಲಿಗೆ ಬೌಲರ್ ಕಾರಣ. ಇನ್ನು ಪಂಜಾಬ್ ಸೋಲಿಗೆ ಬೌಲರ್ ಕಾರಣ ಅಂತ ಸ್ವತಃ ಪಂಜಾಬ್ ಕಿಂಗ್ಸ್ ನಾಯಕ ಶ್ರೇಯಸ್ ಅಯ್ಯರ್ ಒಪ್ಕೊಂಡಿದ್ದಾರೆ. ನಮ್ಮ ಬೌಲಿಂಗ್ನಲ್ಲಿ ನಿರ್ವಹಣೆಯ ವಿಷಯದಲ್ಲಿ ನಾವು ಸ್ವಲ್ಪ ಎಡವಿದ್ದೇವೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಾವು ಬಹಳಷ್ಟು ಫೇಸ್ ಆಫ್ ಆರ್ಕರ್ಗಳನ್ನು ಎಸೆಯಲು ಪ್ಲಾನ್ ಅನ್ನು ಮಾಡಿದ್ವಿ, ಆದರೆ ಅಲ್ಲಿ ನಾವು ಸ್ವಲ್ಪ ಎಡವಿದ್ದೇವೆ ಅಂತ ಹೇಳಿ ಶ್ರೇಯಸ್ ಅಯ್ಯರ್ ಹೇಳಿದ್ದಾರೆ. ಹಾಗೆ ಆರ್ಆರ್ ಬ್ಯಾಟ್ಸ್ಮನ್ಗಳು ಅತ್ಯುತ್ತಮವಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತ ಕೂಡ ಶ್ರೇಯಸ್ ಅಯ್ಯರ್ ಇಲ್ಲಿ ಹೇಳಿದ್ರು. ಸೋತ್ರು ಪಾಯಿಂಟ್ಸ್ ಟೇಬಲ್ನಲ್ಲಿ ಪಂಜಾಬ್ ನಂಬರ್ 1. ಈ ಸೀಸನ್ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಸೋಲುಣಿಸಿದ ಮೊದಲ ತಂಡವೆಂಬ ಹೆಗ್ಗಳಿಕೆಯನ್ನು ರಾಜಸ್ಥಾನ್ ರಾಯಲ್ಸ್ ತನ್ನದಾಗಿಸಿಕೊಂಡಿದೆ. ಅಂದರೆ ಮೊದಲಾರ್ಧದ 7 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಒಂದೇ ಒಂದು ಪಂದ್ಯ ಸೋತಿರಲಿಲ್ಲ. ಇದೀಗ ದ್ವಿತೀಯಾರ್ಧದ ಮೊದಲ ಮ್ಯಾಚ್ನಲ್ಲೇ ಪಂಜಾಬ್ ಪಡೆ ಸೋತಿದೆ. ಈ ಸೋಲಿನ ಹೊರತಾಗಿಯೂ ಪಂಜಾಬ್ ಕಿಂಗ್ಸ್ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಕಾಯ್ದುಕೊಂಡಿದೆ. IPL ಇತಿಹಾಸದಲ್ಲಿ ಒಂದೇ ಸೀಸನ್ನಲ್ಲಿ 400 ರನ್ ಗಳಿಸಿದ ಅತ್ಯಂತ ವೇಗದ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಸೀಸನ್ನಲ್ಲಿ ಅವರು 167 ಎಸೆತದಲ್ಲಿ 400 ರನ್ನನ್ನು ಗಳಿಸಿದ್ರು. ಇದಕ್ಕೂ ಮೊದಲು ಆಂಡ್ರೆ ರಸೆಲ್ 2019ರಲ್ಲಿ 188 ಎಸೆತಗಳಲ್ಲಿ 400 ರನ್ನನ್ನು ಗಳಿಸಿದ್ರು. ಒಟ್ಟಿನಲ್ಲಿ ಸೋಲೇ ಇಲ್ಲ ಅಂತ ಬಿಲ್ಡಪ್ ಕೊಡ್ತಿದ್ದ ಪಂಜಾಬ್ಗೆ ರಾಜಸ್ಥಾನ್ ಮೊದಲ ಸೋಲಿನ ರುಚಿಯನ್ನು ತೋರಿಸಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.